ಶ್ರೀಶಂಕರ ಕಣ್ಣಿನ ಆಸ್ಪತ್ರೆಯವರ ವೃಂದದವರು ಮತ್ತೆ ವಿ ಕಮ್ಯುನಿಟಿ ಆರ್ಗನೈಸೇಷನ್ಸ್ ಮತ್ತು ನಮ್ಮ ಪ್ರಸಿದ್ಧವಾದಂಥ ಬೆಂಗಳೂರಿನಲ್ಲಿ ರಾಮಯ್ಯ ಆಸ್ಪತ್ರೆಯ ವೈದ್ಯಕೀಯ ವೃಂದದವರು ಈ ಒಂದು ಸದಾವಕಾಶ ಕೊಟ್ಟಿರೋದು ನಮಗೆ ಬಹಳ ಒಂದು ಹೆಮ್ಮೆಯ ವಿಚಾರ. ಇವತ್ತು ಎಷ್ಟೇ ಅಭಿವೃದ್ಧಿ ಬೆಳೆದ್ರು, ಎಷ್ಟೇ ನಾಗರಿಕತೆ ಬಂದ್ರು, ಎಲ್ಲೋ ಒಂದು ಕಡೆ ಆರೋಗ್ಯಕ್ಕೆ ತುಂಬಾ ಒಂದು ಒತ್ತು ಕೊಡಬೇಕಾಗ್ತದೆ. ಇವತ್ತು ಸಾರಿ ಟು ಟೆಲ್ ಯು ಆಲ್, ಇವತ್ತು ಆರೋಗ್ಯಕ್ಕೆ ತುಂಬಾ ದುಬಾರಿ ಆದಂತಹ ಖರ್ಚುಗಳಾಗ್ತಾ ಇದ್ದಾವೆ. ಎಲ್ಲಿ ಹೋದ್ರೂ ಹಾಸ್ಪಿಟಲ್ಸ್ ಅಲ್ಲಿ ತುಂಬಾ ದುಬಾರಿ ಆದಂತಹ ಖರ್ಚುಗಳಿದೆ, ದುಬಾರಿ ಆದಂತಹ ಟ್ರೀಟ್ಮೆಂಟ್ಸ್ ತಗೊಳ್ಬೇಕಾಗ್ತಾ ಇದೆ. ಅಂಥದ್ದು ನಮ್ಮ ಗೃಹ ರಕ್ಷಕರಿಂದು ಈ ಒಂದು ಸಂಸ್ಥೆಯವರು ನಮ್ಗೆ ಉಚಿತವಾಗಿ ಕಣ್ಣಿನ ಒಂದು ತಪಾಸಣೆ ಮಾಡೋದು, ಮತ್ತೆ ಹಲ್ಲಿನ ತಪಾಸಣೆ ಮಾಡೋದು, ಮತ್ತೆ ಇತರೆ ಅವರಿಗೆ ಇರುವಂತ ಬೇರೆ ಯಾವುದಂತ ಕಾಯಿಲೆ ರಚನೆಗಳಿಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದನ್ನ ಕೊಟ್ಟೋದು ನಮಗೆ ತುಂಬಾ ಸಂತೋಷ ತಂದುಕೊಟ್ಟಿದೆ. ಈ ಒಂದು ಕಾಲದಲ್ಲೂ ಕೂಡ ಈ ಒಂದು ಉಚಿತವಾಗಿ ಕ್ಯಾಂಪ್ಸ್ ಮಾಡ್ತಾ ಇರೋದು ವಿ ಕಮ್ಯುನಿಟಿ ಅವರಿಗೆ ನಾನು ಉತ್ಕೃಷ್ಟವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಇದೇ ರೀತಿ ನಮ್ಮ ಶಂಕರ ಆಸ್ಪತ್ರೆ ಅವರು, ಶಂಕರ ಕಣ್ಣಿನ ಆಸ್ಪತ್ರೆ ಅವರಿಗೂ ಕೂಡ ನಾನು ಉತ್ಕೃಷ್ಟವಾಗಿ ಧನ್ಯವಾದಗಳನ್ನ ತಿಳಿಸ್ಕೊಡ್ತೀನಿ. ಮತ್ತೆ ರಾಮಯ್ಯ ಆಸ್ಪತ್ರೆ ಅವರು, ರಾಮಯ್ಯ ಅವ್ರದ್ದು ತುಂಬಾ ಇತಿಹಾಸನೇ ಇದೆ. ಒಂದು ಬೆಂಗಳೂರಿನಲ್ಲಿ ಒಂದು ಒಳ್ಳೆ ಸೇವೆ, ಒಳ್ಳೆ ಒಂದು ಆಸ್ಪತ್ರೆ ಅಂತ ಹೇಳಿದ್ರೆ ಅದು ರಾಮಯ್ಯ ಆಸ್ಪತ್ರೆ. ಆ ರಾಮಯ್ಯ ಆಸ್ಪತ್ರೆಯಿಂದ ಕೂಡ ದಂತ ವೈದ್ಯರು, ಏನು ಹಲ್ಲಿನ ವೈದ್ಯರು ಬಂದಿದ್ದಾರೆ. ಈ ಒಂದು ಅವರಿಗೂ ನಾನು ಸ್ವಾಗತ ಕೋರ್ತೀನಿ, ಧನ್ಯವಾದಗಳನ್ನು ಹೇಳ್ತೀನಿ. ಈ ಒಂದು ಸದಾವಕಾಶವನ್ನ ನಮ್ಮ ಗೃಹ ರಕ್ಷಕರು, ನಾಗರಿಕರು ಮತ್ತೆ ಅವರ ಕುಟುಂಬಸ್ಥರು ಸದ್ವಿನಿಯೋಗ ಮಾಡಿಕೊಂಡು ಇದನ್ನ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಕೇಳ್ತಾ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇವತ್ತು ಈ ಒಂದು ಕ್ಯಾಂಪಿಗೆ ಬಂದಿರುತ್ತಾ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಖಂಡಿತ ಅದಕ್ಕೆ ಮುಂಚೆ ಸರ್ ರಿಕ್ವೆಸ್ಟ್ ಅಂದಿದ್ದಾರೆ. ರಿಕ್ವೆಸ್ಟ್ ಅಲ್ಲ, ಇದು ನಮಗೂ ಸರ್ ಅವರು ಕೊಡ್ತಾರೆ ಅವಕಾಶ. ನಾವು ಈ ಅವಕಾಶ ನಾವು ವಿನಿಯೋಗಿಸ್ಕೊಳ್ತೀವಿ. ಖಂಡಿತ ಇದೊಂದೇ ರಾಮಯ್ಯ ಅವ್ರ ಕಡೆಯಿಂದ, ಶಂಕರ ಹಾಸ್ಪಿಟಲಿಂದ ಐ ಆ್ಯಂಡ್ ಡೆಂಟಲ್ ಎಲ್ಲ ಬೇರೆದೂ ಸರ್ ಖಂಡಿತ ಎಲ್ಲ ಘಟಕದಲ್ಲಿ ನಾವು ಮಾಡ್ಕೊಡ್ತೀವಿ ಸರ್. ವ್ಯವಸ್ಥೆ ಅಂದರೆ ಬೇರೆಯವ್ರಿಗೆ ಸರ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಈಗ 620 ಸ್ವೆಟರು ನಾಳೆ ನಾಳಿದ್ದು ಬರ್ತಾ ಇದೆ. ಒಂದು 3-4 ಸ್ಕೂಲ್ಸ್ಗೆ ಕೊಡ್ತಾ ಇದ್ದೀವಿ. ಝೀರೋ ವೇಸ್ಟ್ ಮೇಲೆ ವರ್ಕ್ ಮಾಡ್ತೀವಿ ನಾವು. ಯಾಕಂದರೆ ಅದು ಮೇನ್ ಪ್ರಾಬ್ಲಮ್ ಆಗಿದೆ ಬ್ಯಾಂಗ್ಳೂರಿನಲ್ಲಿ. ಸೊ ಎಲ್ಲ ಸ್ಕೂಲ್ಸ್ನಲ್ಲಿ ಈಗ ಈ ಥರ ಎಲೆಗಳಿರುತ್ತಲ್ವ, ಅದು ಎಲೆ ಮಿಕ್ಕಿರೋ ಊಟ ಅದೆಲ್ಲ ಸೇರಿ ಒಂದು ಕಾಂಪೋಸ್ಟ್ ಮಾಡೋದಾರೆ, ಅಂದರೆ ಗೊಬ್ಬರ ಮಾಡ್ತಾರೆ, ಅದಕ್ಕೆ ಅರೇಂಜ್ ಮಾಡಿಕೊಡ್ತಾ ಇದ್ದೀವಿ. ಹಂಗೆ ಅವ್ರಿಗೆ ಈ ಹಳೆ ಬುಕ್ಸು, ಹಳೆ ಅದೆಲ್ಲ ಸುಮ್ಮನೆ ಕಸ ಥರ ಅಲ್ಲ, ಡಿವೈಡ್ ಮಾಡಿ ಮತ್ತೆ ಅದು ಸೇಲ್ ಮಾಡ್ಕೋಬೋದು. ಅದಕ್ಕೂ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ನೆಕ್ಸ್ಟ್ ಒಂದು ಈ ಮಂತ್ ಎಂಡ್ ಒಳಗಡೆ ಸ್ವೆಟರ್ಸ್ ಕೊಡೋದು, ಅದು ಉದ್ಘಾಟನೆ ಎರಡೂ ಒಂದೇ ಸಲ ಮಾಡ್ಕೊಂಡ್ವಿ. ಆದರೆ ಸರ್ನ ರಿಕ್ವೆಸ್ಟ್ ಮಾಡ್ಕೊತೀವಿ, ಸರ್ ಅದಕ್ಕೆ ಬಂದು ನಮಗೆ ಆ ಪ್ರೋಗ್ರಾಮ್ನು ಏನಂತಾರೆ ಪ್ರೋಗ್ರಾಮ್ ಯಶಸ್ವಿ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಬಂದಿರೋರಿಗೆಲ್ಲ ಥ್ಯಾಂಕ್ ಯು. ಸ್ಟಾರ್ಟ್ ಆಗಿ ರಾಜೇಶ್ ಜಸ್ಮಾ ಅಂತ, ಜಿಲ್ಲಾ ಸಮಾಜೇಶ್ವರು, ಬೆಂಗಳೂರು ದಕ್ಷಿಣ ಜಿಲ್ಲೆ. ರೀಸೆಂಟಾಗಿ ನಾನು ಈ ಜಿಲ್ಲೆಗೆ ಕಮಾಂಡೆಂಟ್ ಆಗಿ ಬಂದಿದ್ದೇನೆ. ನಮ್ಮ ಉದ್ದೇಶ ನಮ್ಮ ಗೃಹ ರಕ್ಷಕರಿಗೆ ಒಂದು ಆರೋಗ್ಯ ಯಾವುದೇ ಒಂದು ಒಳ್ಳೆಯ ಯೋಜನೆಗಳು ತರುವಂಥದ್ದು, ಸರ್ಕಾರ ಮಟ್ಟದಲ್ಲಿ ಅವರಿಗೆ ಸೇರಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಸೇರಿರ್ತಕ್ಕಂಥದ್ದು. ಅಂದರೆ ಈ ದಿನ 8ನೇ ತಾರೀಕು ನಮ್ಮ ವಿ ಕಮಿಟಿ ಅವರು, ಮೇಡಮ್ ಅವರು, ಶೈಲಜಾ ಮೇಡಮ್ ಅವರು ನಮ್ಮನ್ನು ಒಂದು ಅಪ್ರೋಚ್ ಆದಾಗ ಈ ರೀತಿ ನಾವು ಒಂದು ಹೆಲ್ತ್ ಕ್ಯಾಂಪ್ ಮಾಡಬೇಕು ಅಂತ ಇದ್ದೀವಿ ಸರ್. ಗೃಹ ರಕ್ಷಕರ ಬಗ್ಗೆ ನಮಗೆ ಒಳ್ಳೆಯ ಕಾಲೇಜು ಇದೆ, ಅವರಿಗೆ ಸೇರಬೇಕಾದಂಥ ಸವಲತ್ತುಗಳು ಸರ್ಕಾರ ಮಟ್ಟದಲ್ಲಿ ಸೇರಬೇಕು. ಅದ್ರ ಜೊತೆಗೆ ನಾವು ಉಚಿತವಾಗಿ ಅವರಿಗೆ ಒಂದು ಸೇವೆಯನ್ನು ಕೊಡಬೇಕು ಅಂತ ಹೇಳಿದಾಗ ನಾವು ಇದಕ್ಕೆ ಸಂಬಂಧಿಸಿ ಇವತ್ತು ಕಾರ್ಯಕ್ರಮದಲ್ಲಿ ವಿ ಕಮಿಟಿ ಮೇಡಮ್ ಅವರು ಮತ್ತು ಶಂಕರ ಆಸ್ಪತ್ರೆಯಿಂದ ಮತ್ತು ರಾಮಯ್ಯ ಆಸ್ಪತ್ರೆಯಿಂದ ಉಚಿತವಾಗಿ ಕಣ್ಣಿನ ಪರೀಕ್ಷೆ, ಚಿಕಿತ್ಸೆ ಮಾಡೋದು ಮತ್ತು ಅವರಿಗೆ ನೆಸೆಸಿಟಿ ಇರುವಂಥ ಏನು ಕನ್ನಡಕಗಳನ್ನು ಕೊಡುವಂಥದ್ದು, ಮತ್ತು ದಂತ ವೈದ್ಯರು ಬಂದಿದ್ದಾರೆ ರಾಮಯ್ಯ ಆಸ್ಪತ್ರೆಯಿಂದ, ಅವರು ಕೂಡ ಫ್ರೀಯಾಗಿ ಅವರಿಗೆ ನಮ್ಮ ಗೃಹ ರಕ್ಷಕರು ಮತ್ತು ಇಲ್ಲಿನ ನಾಗರಿಕರು ಮತ್ತು ಗೃಹ ರಕ್ಷಕರ ಅವರ ಕುಟುಂಬಸ್ಥರು ಇದ್ದಾರೆ, ಅವ್ರಿಗೂ ಕೂಡ ಅವರಿಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಸೊ ಈ ಎಲ್ಲ ಒಂದು ಸಂಸ್ಥೆಯವರಿಗೆ ನಾನು ಮನಸ್ಫೂರ್ತಿಯಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ಧನ್ಯವಾದಗಳು ಸಲ್ಲಿಸ್ತೀನಿ. ನಮ್ಮ
ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ನನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 16 ಘಟಕಗಳಿದ್ದಾವೆ. ಇದೇ ರೀತಿ ಅದರಲ್ಲಿ ಒಂದು ನಾಗವಾರ ಘಟಕ ಅಂತ ನಾನು ಮೇಡಮ್ ಅವ್ರನ್ನ ಕೇಳ್ಕೊಳ್ಳೋದು ಏನಂತಂದರೆ, ಪ್ರತಿ ವಾರ ಒಂದೊಂದು ಘಟಕದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿಕೊಂಡ್ರೆ ನಾವು ಇನ್ನೂ ಹೆಚ್ಚಿನ ಒಂದು ಸವಲತ್ತುಗಳನ್ನು ಪಡಿತೀವಿ ಅಂತ ಮಾತನ್ನು ಹೇಳ್ತಾ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇದೇ ಒಂದು ಸೇವೆ ನಿಮ್ಮದು ಮುಂದುವರಿಕೆ ಅಂತ ಕೇಳ್ಕೊಳ್ತಾ ಇದ್ದೀನಿ.